ಹುಡುಗಾಗತ್ತವ. ಅದಕ್ಕೆ ಇವತ್ತು ಜನ ಸಂಸ್ಥೆ ಕಟ್ಟೋದು ಬಹಳ ಮುಖ್ಯ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಮದುವೆ ಆದ ಕೂಡ ಹೆಂಡತಿ ಜೋಡಿ ಜನ್ಮ ಮಾಡೋದು ಬಹಳ ಮುಖ್ಯ. ಜವಾಬ್ದಾರಿ ಇದೆ. ಸಂಸ್ಥೆ ಕಟ್ಟೋದು ಬಹಳ ಮುಖ್ಯ ಅಲ್ಲ, ಸಂಸ್ಥೆ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋದು ಮುಖ್ಯ. ಏನು 2-3 ಸಂಘ ಮನೆಯ ಹೆಸರೆಲ್ಲ ನಿಮ್ಗೆ ಗೊತ್ತೈತೆ, ನಾನು ಹೇಳೋದು ಬೇಡ. ಅದರಲ್ಲಿ ಅವರು ಆ ತಂದೆ ತಾಯಿಯ ಮನೆ ಜನ ತಮ್ಮ ರಕ್ತ ಬೆವರ ಸೃಷ್ಟಿಸತಕ್ಕಂಥ ಹಣವನ್ನು ತಂದ ನಮ್ಮ ಮುಂದಿನ ಭವಿಷ್ಯ, ಮಗಳ ಮದುವೆಯೋ, ಮಗಳ ಶಿಕ್ಷಣಕ್ಕೋ, ಮಗನ ಶಿಕ್ಷಣಕ್ಕೋ, ಮಗನ ಮದುವೆಯೋ, ಅಥವಾ ತಮ್ಮ ವಯಸ್ಸಾದ ದಿನಮಾನಗಳಲ್ಲಿ ಗಂಡ ಹೆಂಡತಿ ನಾವು ಸುಖವಾಗಿರಬೇಕು ಅಂತ ಭಾವನೆ ಇಟ್ಕೊಂಡು ಅವರು ಯಾವುದೋ ಒಂದು ಉದ್ದೇಶಕ್ಕೆ ಅವರು ತಮ್ಮ ಜೀವನೋದ್ದಕ್ಕೂ ಮಾಡಿರ್ತಕ್ಕಂಥ ಹಣವನ್ನು ತಂದಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆಡಳಿತ ಮಂಡಳಿಯವರು ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸಾಲಗಾರರನ್ನ ಗುರುಸುವಲ್ಲಿ ನಾವು ಒಂದು 5-6 ಪಾಯಿಂಟ್ಸ್ಗಳನ್ನು ನಾವು ನೋಡ್ತೀವಿ. ಆದ್ರೆ ಈಗ ಪಾಯಿಂಟ್ಸ್ ಏನು ಓದಲಿ, ಯಾವ ಪಾಯಿಂಟ್ಸು ಇಲ್ಲ. ಒಟ್ಟ ವಿಟಾಮಿನ್ ಪಾಯಿಂಟ್ಸ್ ಒಂದು ಸಿಕ್ಕರೆ ಯಾರು ಬೇಕಾಗುತ್ತೆ ಆ ವಿಟಾಮಿನ್ ಪಾಯಿಂಟ್ಸ್ ಅಂತ ನೋಡಾಕತ್ತದ ಮೇಲೆ. ಹಿಂಗಾಗಿ ಸಂಸ್ಥೆಗಳು ವಿಟಾಮಿನ್ಸ್ ಒಟ್ಟನ ಸಾಲ ತಗೊಂಡಂದಾಗ ತಿರುಗಿ ತುಂಬುವ ಅವಶ್ಯಕತೆ ನನಗೇನೈತೆ ಅನ್ನೋ ಲೆಕ್ಕಕ್ಕೆ ನಾವು ಸಾಲಗಾರರು ಇರ್ತಾನೆ. ನೀವು ವಿಟಾಮಿನ್ ಇಂದ ನೀವು ಸಾಲ ಕೊಟ್ಟರೆ ಮರ್ಯಾದೆಯಾಗಿ ಇವತ್ತು ದಿವಸ ಸಾಲ ತುಂಬುವ ವ್ಯವಸ್ಥೆಗೆ ಹೋಗ್ತಾರೆ. ಆದ್ರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ತಾಲೂಕಿನಾಗ ಒಬ್ಬ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್ ಒಬ್ಬದಾನ. ಅವನು ಹಿಡಿದ RCS ಆಫೀಸ್ ತಕ್ಕ ನೀವು ಕಿಶಾಗ ವಾಕ್ಯದಿಂದ ಹೋದ್ರೆ ಏನೂ ನಿಮಗೆ ಕೆಲಸ ಆಗುತ್ತೆ. ಆ ಒಂದು ಹಂತಕ್ಕೆ ಸಹಕಾರಿ ಕ್ಷೇತ್ರ ಬಂದು ನಿಂತಿದೆ. ಆದ್ರೆ ಅಲ್ಲಿ ಸಾಕಷ್ಟು ಸಹಕಾರಿ ಕ್ಷೇತ್ರಗಳು ತನ್ನದೇ ಆಗಿರ್ತಕ್ಕಂಥ ಕಾಲದಲ್ಲಿ ನಿಂತು ಇನ್ನೂ ಸದೃಢವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಾವು ಹೋದಂತ ಸಂದರ್ಭದಲ್ಲಿ ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ಇವತ್ತು ದಿವಸ ಸಿಕ್ಕಾಪಟ್ಟೆ ಲಾಸ್ ಅಲ್ಲಿತ್ತು. ಅದಕ್ಕೆ ಈಗಿನ ಅವತ್ತಿನ ದಿವಸ ಲಕ್ಷ್ಮಣನ ಸೌದಿಯವರು, ಮಹಂತೇಶ್ ಗೌರ್ಮೆಂಟ್ ಅವರು, ನಾನು, ದಿವಂಗತ ಉಮೇಶಣ್ಣ ಕತ್ತಿಯವರು ಮತ್ತು ಮಹಂತೇಶ್ ದೊಡ್ಡಗೌಡರು 5 ದಿವಸ 4 ತಿಂಗಳು ಕೇಳಿ ಸೊಸೈಟಿಯಾಗಿ ಗುತ್ತಿಗೆ ಇದ್ದರು. ಗುತ್ತಿಗೆ ನಮ್ಮ ಹ್ಯಾಂಡ್ರಿಗೆ ಫೋನ್ ಮಾಡಿ ಎಲ್ಲರಿರೋ ಜಗಳ ಹೇಳುತ್ತೆ, ಅವ್ರಿಗೂ ಹೇಳ್ತಿಲ್ಲ ನಾವು, ಯಾಕಂದ್ರೆ ಅನಿವಾರ್ಯ ಇತ್ತು. DCC ಬ್ಯಾಂಕ್ ಉಳಿಸಬೇಕು ಅನ್ನೋಂಥ ಅನಿವಾರ್ಯತೆ ಒಂದು ಹೋರಾಟ. ಲಕ್ಷ್ಮಣಣ್ಣ, ನಾನು, ದಿವಂಗತ ಉಮೇಶಣ್ಣ ಕತ್ತಿ, ಲಕ್ಷ್ಮಣಣ್ಣ, ಮಾಂತು ಕೌಜಿಮಠ, ಮಾಂತು ದೊಡ್ಡಗೌಡ, ನಾವು ಕೂಡಿ 3-4 ತಿಂಗಳ ಹೋರಾಟ ಮಾಡಿ ಕಡೆಗೆ ಉಳಿಸ್ಕೊಂಡಿರೋದು. ಹಂಗನೆ ಮಾಡಿ ಸಮಾಜದ ಜನರ ಹಣ ಆಯ್ತು ಅನ್ನೋ ಸಲುವಾಗಿ ಉಳಿಸ್ಕೊಂಡು ಅಂತ ಸಂದರ್ಭದಲ್ಲಿ ಇವತ್ತು ದಿವಸ 544 ಕೋಟಿ ದುಡಿಯುವ ಬಂಡವಾಳ ಅವತ್ತಿತ್ತು. ಇವತ್ತು ಅದೇ ಸಂಸ್ಥೆಯನ್ನ ಮುಂದೆ ನಾನು ಅಧ್ಯಕ್ಷ ಆದ್ನಿ, ಹಂಜಿಯವರು ಅಧ್ಯಕ್ಷರಾದರು, ಬಸವರಾಯ ಅವರ ಮಹಂತೇಶ್ ಅವರ ತಂದೆಯವರ ಅಧ್ಯಕ್ಷ ಆಗಿ ಈಗ ನಾನು 27 ವರ್ಷ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ 544 ಕೋಟಿ ಇರ್ತಕ್ಕಂಥ ಟರ್ನ್ ಓವರ್ ಅನ್ನ ಇವತ್ತು ದಿವಸ 6800 ಕೋಟಿ ಇವತ್ತು ದಿವಸ ಟರ್ನ್ ಓವರ್ ಮಟ್ಟಕ್ಕೆ ತರುವುದರ ಮುಖಾಂತರ ಆ ಒಳ್ಳೆಯ ಕೆಲಸ ಕಾರ್ಯವನ್ನು ನಮ್ಮ ಆಡಳಿತ ಮಂಡಳಿ ಸಲಹೆ ಸೂಚನೆ ಮುಖಾಂತರ ಸಿಬ್ಬಂದಿಗಳ ಸಹಕಾರದಿಂದ ಮಾಡಿದ್ವಿ. ಅದರ ನಂತರ ಇವತ್ತು ಆ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ಬೆಳೆದ ಮುಖಾಂತರ ಅವತ್ತು NPS ಇತ್ತು ಅಂದ್ರೆ ನಾವು 49% ಮುಳುಗುವ ಸಾಲದ ನಿಧಿ ಇಟ್ಸ್ 49%. ನಾ ಬಿಡುವ ಹಂತಕ್ಕೆ ಇವತ್ತು ದಿವಸ 1.63%ಗೆ ಆ NPA ತರುವ ಮುಖಾಂತರ ಇದ್ಯಾರೋ ಅವರು ಐನಾಪುರದಾಗ ಹೋಗಿ ಯಾರೋ ಮನೆ ಮುಂದೆ ಮಲಗಿಲ್ಲ, ದ್ರಾಕ್ಷಿ ಅಂತ ಹೇಳಿ 3 ಕೋಟಿ ರೂಪಾಯಿ ಇಟ್ಕೊಂಡು ಹೋಗೋರು ತಿರುಗಿ ಸೇವಾರಿಗೆ ಅವ್ರ ಮನೆ ಮುಂದೆ ಹೋಗಿ ಮಲಗಿದ್ವಿ ನಾವು. ಯಾರೋ ಹೆಣ್ಮಗಳ ಹೆಸರೈತಿ ಅರ್ಚಿ ಅಂತ ಏನೋ ಸರ್ರೆ ಅವ್ರ ಮನೆ ಮುಂದೆ ಹೋಗಿ ಮಲಗಿ ನಾವು ರೊಕ್ಕ ತಗೋದಕ್ಕಾಗಿದ್ದು ಇಲ್ರಿ ಚಾ ಕೊಡ್ಬೇಡಿ ಅಂದ್ರೆ ನಿಮ್ಗೆ ಚಾರು ಬೇಡ, ನಿಮ್ಗೆ ವಿಷಯ ಕೊಡ್ಬೇಕಾರೆ ಚಾ ಕೊಡು ಕುಡಿಯಂಗಿಲ್ಲ. ಒಂದು 3 ದಿವಸ ಮನಗಾಟ್ಲಿ ಅವರು ಒಂದು ಟೈಮ್ ಕೊಟ್ಟು ಅಷ್ಟೊಂದು ಹೋಗ್ತಿದ್ರು. ಅದರ ಪ್ರಕಾರ ಸೌದಾಗರ ಆವಾಯ ಏನೇನು ಕೇಸ್ಗಳು ಇದ್ದು ಎಲ್ಲ ತಿರುಗಾಡಿ ಮಾಡಿ ವಸೂಲಿ ಮಾಡಿ ಏನೋ ನಂತಿದ್ದು. ಇವತ್ತು
ಸಮಾಜದ ಒಂದು ಆಸ್ತಿ. ಡಿಸಿಸಿ ಬ್ಯಾಂಕ್ ನಮ್ಮ ಮುಂದಲ್ಲ, ಯಾರ ಮುಂದೂ ಅಲ್ಲ. ಅದು ಸಮಾಜದ ಒಂದು ಆಸ್ತಿ, ಸಮಾಜ ಒಂದು ದುಡ್ಡದ. ಅಲ್ಲಿ ಮಧ್ಯವರ್ಗ, ಕೆಳವರ್ಗ ಅವ್ರು ದುಡ್ಡದ. ಮೇಲ್ವರ್ಗದವರು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲೋ ತೆಗಿತಾರೆ ಅಂತ ತಿಳಿದವರು ಇರ್ತಾರೆ. ಅಂದ್ರೆ ಸಾಮಾನ್ಯ ಜನ ಮಧ್ಯಮ ಕೆಳವರ್ಗಿಗೆ ಅಷ್ಟೊಂದು ಅವ್ರಿಗೆ ನಮ್ಮ ಸಂಸ್ಥೆ ಇಪ್ಪತ್ತೇ ಎಫ್ ಡಿ ಮಾಡಿರ್ತಾರೆ. ಆ ಒಂದು ಹಂತಕ್ಕೆ ಇವತ್ತು ಸಂಸ್ಥೆಗಳನ್ನ ಬೆಳೆಸಬೇಕಾದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ಒಂದು ಮಾತನ್ನು ಹೇಳ್ಬೇಕಾದ್ರೆ ನಾನು ನೇರವಾಗಿ ಡಿಸಿಸಿ ಬ್ಯಾಂಕಿನ ಠೇವದಾರರು ಮತ್ತು ಸಾಲಗಾರರು ಇವತ್ತು 15 ಲಕ್ಷ ಜನ, ಇವತ್ತು 9 ಲಕ್ಷ ಜನ ಠೇವದಾರರು, ಒಂದು 6 ರಿಂದ 8 ಲಕ್ಷ ಜನ ಸಾಲಗಾರರು. ಅಂದ್ರೆ ಆ 16-17 ಲಕ್ಷ ಜನರ ಭವಿಷ್ಯ ಇದು ಡೈರೆಕ್ಟ್ಲಿ ಡಿಸಿಸಿ ಬ್ಯಾಂಕಿಂದ ಅವ್ರ ಭವಿಷ್ಯ ನಿಂತದೆ. ಇಂಡೈರೆಕ್ಟ್ಲಿ ಈಗ ನಾವು ಸೊಸೈಟಿಗೆ ನಾವು ಶುಗರ್ ಫ್ಯಾಕ್ಟರಿಗಳು ಸಾಲ ಕೊಡ್ತೀವಿ. ಆ ಶುಗರ್ ಫ್ಯಾಕ್ಟರಿಗಳನ್ನ ಸಾಲ ಕೊಟ್ಟಾಗ ಅದನ್ನ ಓಡ್ನಿ, ತೋಡ್ನಿ, ರೈತರ ಕಬ್ಬಿನ ಬಿಲ್ಲ, ಕಾರ್ಮಿಕರ ಪಗಾರ, ಅಂದ್ರೆ ಇಟ್ಸ್ ಅನ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ಲಿ 16-17 ಲಕ್ಷ ಜನರಿಗೆ ಸಂಪರ್ಕದಾಗಿದ್ವಿ. ಇಂಡೈರೆಕ್ಟ್ಲಿ ಇವತ್ತು ದಿವಸ ನಾವು ಸಂಪರ್ಕದಾಗಿದ್ದು ಬಹುಶಃ 35 ಲಕ್ಷ. ಡಿಸಿಸಿ ಬ್ಯಾಂಕ್ ಏನಾದರೂ ಸಮಸ್ಯೆ ಆದ್ರೆ 35 ಲಕ್ಷ ಜನರ ಗತಿ ಏನು ಅನ್ನೋ ಪ್ರಶ್ನೆ ನಮ್ಮ ತಲೆಯಾಗಿದೆ, ಯಾವಾಗಲೂ ಇರಬೇಕಾಗ್ತದೆ. ಅದನ್ನ ಇಟ್ಕೊಂಡು ನಾವು ಪ್ರತಿ ಹೆಜ್ಜೆಗೆ ವಿಚಾರ ಮಾಡಿ ನಾವು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಅದಕ್ಕೆ ನಾನು ಅಧ್ಯಕ್ಷ ಆಗೋ ಮುಂದೆ ಹೇಳ್ತೇನೆ, ರಮೇಶ್ ಕತ್ತಿ ಇಸ್ ಸಚ್ ಎ ಪರ್ಸನ್. ಆ ಒಂದು ಕೆಲವೊಂದು ಸಂದರ್ಭ ಬರ್ತಾವ ಬ್ಯಾಂಕಿನ. ರಮೇಶ್ ಕತ್ತಿ ಇಸ್ ಸಚ್ ಎ ಪರ್ಸನ್, ಹಿ ಈಸ್ ರೆಡಿ ಟು ಲೀವ್ ದ ಚೇರ್. ಹಿ ಈಸ್ ರೆಡಿ ಟು ಲೀವ್ ದ ಚೇರ್. ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದರೆ ಕುರ್ಚಿ ಬಿಟ್ಟು ಹೊರಗೆ ಬರ್ತಾನೆ ಹೊರತಾಗಿ ಸಂಸ್ಥಾ ಕೆಟ್ಟ ಯಾವುದು ಮಾಡುವುದಿಲ್ಲ ಅನ್ನುವಂಥ ಮಾತನ್ನ ಅವತ್ತು ಹೇಳಿದ್ರು, ಇವತ್ತು ಹೇಳಿದ್ರು, ಇದು ಮುಂದೆ ಹೇಳುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಬಂದಿದ್ದೇನೆ. ಆ ನಿಟ್ಟಿನಲ್ಲಿ ಸಂಸ್ಥೆಗಳು ಕಟ್ಟುವ ಮುಖ್ಯ ಅಲ್ಲ, ಸಂಸ್ಥೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ. ಈಗ ಸಿಕ್ಕಾಪಟ್ಟೆ ಸಂಸ್ಥೆಗಳು ಹುಟ್ಟಾಕತ್ತಾವ, ಅವು ಎಂತ ಮುಚ್ಚಾಕತ್ತಾವ, ನಮ್ಮನ್ನು ಹುಟ್ಟುದಟ್ಟು ಗೊತ್ತಿರ್ತೈತೆ ನಮಗೆ. ಆ ಮುಚ್ಚಿದ್ ನಮ್ಗೆ ಗೊತ್ತಾಗಲ್ಲ. ಇವಾಗ ಯಾರ ಡಿಪಾರ್ಟ್ಮೆಂಟ್ ಫೋನ್ ಹಚ್ಚಿ ನಮ್ಮ ರೊಕ್ಕ ನೀವೇ ಬಂದಿರಿ, ನೀವು ಓಪನಿಂಗ್ ಮಾಡಿರಿ, ನೀವ ಪ್ರಭಾಕರನ್ನ ಒಂದು ನಿರ್ಸೋ ಸ್ವಾಮಿಗಳ ಈಗ ನೀವು ಬಂದಿರಿ, ನೀವು ಓಪನಿಂಗ್ ಮಾಡೋದು ಇಟ್ಟಿದ್ದೀವಿ ರೊಕ್ಕ ನಿಮ್ಮ 3 ಮಂದಿ ಮಾಡಿರೋ ನೀವು ಮತ್ತೆ ರೊಕ್ಕ ಡಿಸ್ಕೌಂಟ್ ಬರುತ್ತೆ. ಹಿಂಗೆ ಫೋನ್ ಬರಾಕತ್ತು ಅಂದ ಕೂಡ ನಾವು ಸಣ್ಣಪಟ್ಟ ಇವು ಇದಕ್ಕೆ ಹೋಗೋದು ಬಂದ್ ಮಾಡಿದ್ವಿ. ನಾವು ಏನು ಈ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ಹೋಗೋದು ಬಂದ್ ಮಾಡಿದ್ವಿ. ಹೋಗೋದು ಬಂದ್ ಮಾಡಿದ್ವಿ. ಇದು ಯಾವ್ದು ರೀತಿ ಸಿದ್ಧಿ ಅಂತ ಬೆಳಗಾವ ಬಂದ ಯಾವ ಸಂಕೇಶ್ವರ ಅವ್ ಬಂದ ಓಪನಿಂಗ್ ಮಾಡಬಾರ್ದ ಹೋದ್ನಿ ಕೂತ್ನಿ ನಾ ಇದ್ನಿ ಶಿರ್ಕೊಳ್ಳಿ ಅಪ್ಸಾವ ನಾನು ನಿರ್ಸೋಸಿದ್ದಾವ ಮತ್ತ ತಾವೆಲ್ಲ ಹಾಕಿದ್ದು ಇವನು ನನಗೊಂದ ಅದವೆಲ್ಲ ನಮ್ಮ 3 ಮಂದಿ ಒಂದೊಂದು ಅದ ಕೊಟ್ಟ 3 ನ್ಯಾಪ್ಕಿನ್ ಇರ್ತಾವ ಹಾಕೆಲ್ಲ ಕೊಟ್ಟ ಕೂಡಲೇ ಅಪ್ಸಾವ ಹಾಕಿ ಭಾಷಣ ಮಾಡಂಗಿಲ್ಲ ನಾನು ಮಾಡಬೇಕು. ನೋಡಪ್ಪ ಇವ್ ರೀತಿ ಸಿದ್ಧ ಇವ್ ಏಜಾವ ಗೊತ್ತಿಲ್ಲ ನನಗೆ ಬಂದು ಕರೆದ ಬಂದಿದ್ದಾನೆ ಇಲ್ಲ ಅನ್ನಕ್ ಬರುದಿಲ್ಲ. ಸ್ವಾಮಿಗಳು ಹಂಗ ಬಂದವರು ಅಪ್ಸಾವನು ಹಂಗ ಬಂದ. ಮತ್ತೆ ಇವ್ ಯಾವಾಗ ಹೋಗ್ತಾ ಅದು ನಮ್ಗೆ ಗೊತ್ತಿಲ್ಲ. ಮತ್ತೆ ಈಗ ನಾವು ಬಂದಿವು ರಿಬ್ಬನ್ ಕಟ್ಸಿದ್ವು ಮ್ಯಾಲ್ಬೇಕ್ ದೀಪ ಹಾಕಿದ್ವು ಅಂತ ಹೇಳಿ ನೀವು ಇಟ್ಟು ಬಂದ ನಾ ಮುಂಜಾನೆ ಅದ್ ನಮ್ಮ ರೊಕ್ಕ ಕೊಡಬಾರ್ದು ಅನ್ನೋದೇ ನಮ್ಮ ಮನೆ ಬಾಗಿಲು ಮುಂದೆ ಬಂದ್ಬಿಡ್ತೀರಿ. ನಿಮ್ಗೆ ಅವ್ರು ಯಾರು ಆಡಳಿತ ಮಂಡಳಿದಾರು, ಹೆಂಗದಾರು, ಏನದಾರು, ಅವ್ರದ್ದು ಏನು ಇತಿಹಾಸ ಐತಿ ಎಲ್ಲ ತಕೊಂಡು ಇಡೋದಾದ್ರೆ ಇಡು. ನಾವು ಕರ್ದರು ಬಂದೀವು, ಅವ್ರದೇ ಮಣ್ಣ, ಅವ್ರದ ಕತ್ರಿ, ಅವ್ರದೇ ಮ್ಯಾಲ್ಬೇಕಿ, ಅವ್ರದೇ ದೀಪ ಹಾಕಿ ಹೋಗಾರ. ಮತ್ತೆ ನಾಳೆ ಸಾವುಕಾರ ನಮ್ಮ ರೊಕ್ಕ ಕೊಡುವ ಮಗನ ಅಂತ ಬಂದು ನಮ್ಮ ಮನೆ ಮುಂದೆ ಕೂತ್ರೆ ಇದ್ದು ಹೊರ ಮನಿ ಮಾಡಿ ಕೊಡ್ಬೇಕಾಗಿ ನಾವು ಅದ್ ಹೇಳೇ ಮಾಡಿ ನಾವು ನ್ಯಾಪ್ಕಿನ್ ಕಸ್ಕೊಳಕತ್ತಾವ ಏನು ನೋಡಿ ಎಲ್ಲಾರ ಮೈನಿಗೆ ಹೇಳಿ ಅಂತಂದ್ರೆ ನೀವು ಒಟ್ಟ ಇವು ನಮ್ಮ ಅಡ್ಡ ಮಾತಾಡ್ತಾರ. ನಾನು ಅದು ಏನ್ ತಿಳ್ಕೊತ ಅದು ಮುಗಿಸಿ ಕಾರ್ಯಕ್ರಮ ಮುಗಿದ್ರೆ ಹೋಗುವ ನಾನು ನ್ಯಾಪ್ಕಿನ್ ಕೊಟ್ಟು ಬೈನಿ ಮನ ಕದ್ಲೇಬೇಡ 3 ವರ್ಷ ಹಾಕೊಂಡು ಹೋದ ರಿದ್ದಿ ಸಿದ್ದಿ ನೋಡ 6 ಕೋಟಿ ರೂಪಾಯಿ ತಗೊಂಡು ಹೋಗ್ತಾ ಯಾರೋ ಬ್ಯಾಂಕ್ ಓಪನಿಂಗ್ ಮಾಡಿದ್ವಿ ಹೋದ ಅದು ಹಿಂಗ ಹುಟ್ಟುದ ಮುಳುಗುದ ಆಗಕತ್ತಾವ. ಅದು ದಯಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ನೀವು ವ್ಯವಹಾರ ಮಾಡಬೇಕಾದ್ರೂ ಸಹಿತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಯಾರದಾರ ಹೆಂಗದಾರ ಅಲ್ಲಿ ಸಿಬ್ಬಂದಿ ಬಗ್ಗೆ ಬಹಳ ವಿಚಾರ ಮಾಡುವ ಮುಖಾಂತರ ತಮ್ಮ ಹಣವನ್ನು ತೊಡಗಿಸಬೇಕು. ಜೀವನದುದ್ದಕ್ಕೂ ಅದ್ರ ಜೊತೆ ಸಂಬಂಧ ಇಟ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ನನಗೂ ಕರೆದು ನಾಲ್ಕಾರು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸನ್ಮಾನ ಸದಸ್ಯರು ಎಲ್ಲರಿಗೂ ಅನೇಕ ವಂದನೆಗಳು ಸಲ್ಲಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ.
ಬಹಳ ನಂಗೆ ಖುಷಿ ಆಗ್ಯದ. ಎರಡು ವಿಷಯ ಇತ್ತು. ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ನಿಮಿತ್ತವಾಗಿ ಮಾನ್ಯ ಜಿರ್ಲಿ ಅವರು ಎಷ್ಟು ದೊಡ್ಡ ಕಾರ್ಯಕ್ರಮ ಹಾಕಿದ್ದು ನಮಗೆ ಬಹಳ ಆನಂದ ಆಗಿದೆ. ಬಹುತೇಕ ಸಹಕಾರಿ ಸಂಘ ಸಲುವಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ, ಸೆಕ್ಷನ್ ಇಟ್ಕೊಂಡು ಮಾತಾಡಿದ್ದಾರೆ. ಮಾನ್ಯ ನಮ್ಮ ಆತ್ಮೀಯ ಮಿತ್ರರಾದ ಲಕ್ಷ್ಮಣ್ ಸವದಿ ಅವರು ಸೆಕ್ಷನ್ ಸಕಟ್ ಹೇಳಿದರು, ಯಾವ್ಯಾವ ಸೆಕ್ಷನ್ ಸರ್ಕಾರ ತಪ್ಪು ಮಾಡಿದ, ಯಾವ್ದಾದ್ರು. ಈ ದೇಶದೊಳಗೆ ಸಹಕಾರಿ ಚಳವಳಿ ಇಲ್ಲ ಅಂದ್ರೆ ದೇಶದ ಆರ್ಥಿಕ ದೃಷ್ಟಿಯಲ್ಲಿ ಬಹಳಷ್ಟು ನಾವು ಈ ದೇಶ ಮುಂದಾಗಲಿಕ್ಕೆ ಸಹಕಾರಿ ಸಂಘಗಳು ಬಹಳಷ್ಟು ಅದರಲ್ಲಿ ಹೆಚ್ಚಿನ ಭಾಗ ಅದಕ್ಕೆ ಕಾರಣೀಭೂತರಾಗಿದ್ದಾರೆ. ಸಹಕಾರಿ ಕ್ರೆಡಿಟ್ ಸೊಸೈಟಿ ಇರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಸಹಕಾರಿ ನೂಲಿನ ಕಾರ್ಖಾನೆ ಇರ್ಬೋದು, ಅಥವಾ ಹಾಲಿನ ಸಹಕಾರಿ ಹಾಲಿನ ಒಕ್ಕೂಟದ ಸಹಕಾರಿ ಸಂಘ ಇರ್ಬೋದು. ಅಂದ್ರೆ ಸಹಕಾರಿ ಸಂಘದೊಳಗೆ ಇಲ್ಲದ್ರ ಈ ದೇಶದೊಳಗ ಆರ್ಥಿಕವಾಗಿ ನಮ್ಮ ಬೆಳವಣಿಗೆ ಆಗಲಾಗ್ತದೆ. ಓದೇ ಕ್ರೆಡಿಟ್ ಸೊಸೈಟಿ ಹುಟ್ಟಿದ ಮೇಲೆ ಈ ದೇಶದೊಳಗೆ ಬಹಳ ಒಂದು ರೆವಲ್ಯೂಷನ್ ಆಯ್ತು ಅಂತ ಅನ್ಬೋದು ನಾನು. ಯಾವ ಬ್ಯಾಂಕ್ನಲ್ಲಿ ನಿಮ್ಗೆ ಸಾಲ ಸಿಗಂಗಿಲ್ಲ, ಯಾಕಂದ್ರೆ ಎಲ್ಲಾನ ಬ್ಯಾಂಕ್ನಾಗ ನೀವು ಸಾಲ ಕೇಳಕ್ ಹೋದ್ರ ಸುಮಾರು ನಿಮ್ಮ ಪೇಪರ್ಸು ಕೇಳ್ತಾರೆ, ಬಹಳಷ್ಟು ಕ್ವಶನ್ಗಳು ಕೇಳ್ತಾರೆ. ನಿಮ್ದು ಆಸ್ತಿ ಗಿಸ್ತಿ ಎಲ್ಲ ಕೇಳಿದ್ರು ನಾವು ಹೆಡ್ ಆಫೀಸ್ ಕಳಿಸಿದೀವಿ, ಆ ಆಫೀಸ್ ಕಳಿಸಿವಿ, ಅದನ್ನ ಬೋರ್ಡ್ ಮೀಟಿಂಗ್ ಅವಾಗೈತೆ. ಆದ್ರೆ ಇಲ್ಲಿ ಹಂಗಿಲ್ಲ, ನಿಮ್ಗೆ ಯಾವಾಗ ದುಡ್ಡು ಬೇಕು, ದುಡ್ಡು ರೆಡಿಲಿ ಅವೈಲೇಬಲ್ ಇರುವ ಸಂಸ್ಥೆಗಳು ಯಾವ್ದ, ಇವು ಕ್ರೆಡಿಟ್ ಸಂಸ್ಥೆ. ಮತ್ತೆ ಯಾರಿಗೆ ಬ್ಯಾಂಕ್ದವ್ರು ಕೊಡಂಗಿಲ್ಲ ಅವ್ರಿಗೆ ಈ ಸಂಸ್ಥೆ ಫೈನಾನ್ಸ್ ಮಾಡೋದು ನಾವೆಲ್ಲ ಉದಾಹರಣೆ ನೋಡಿ. ಇದರಿಂದ ಆರ್ಥಿಕವಾಗಿ ಬಹಳಷ್ಟು ಜನರ ಹತ್ರ ಸದುಪಯೋಗ ತಗೊಂಡಿದೆ. ಅದಕ್ಕೆ ನಾನು ಈ ನೇತಾಜಿ ಸುಭಾಷ್ ಚಂದ್ರ ಹುಟ್ಟಾಕಿದ್ದ 25 ವರ್ಷದಿಂದ ಹಾಕಿದ್ದ ಜಿರ್ಲಿ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಸಹಕಾರ ಕೇಂದ್ರದಲ್ಲಿ ಕೆಲಸ ಮಾಡಿದ್ರು ಅವರು. ನನಗೆ ಒಂದೇ ಕೆಟ್ಟ ಅನಿಸ್ತದ, ಬಿಜೆಪಿ ಒಳಗೆ ಬಂದ ಸಾಧಾರಣ ಅವರು 60 ವರ್ಷ ಆಗಿರ್ಬೇಕು. ಕಾಗವಾಡಿ ಅವ್ರು ನಿಮ್ ಸಲುವಾಗಿ ಹೇಳೋದು 60 ವರ್ಷ ಆಯ್ತು ಕಾರ್ಯಕರ್ತರಾಗಿ ಉಳಿದಿದಾರು. ಅವ್ರು ಹಿಂದಿಂದ ನಾವು ಬಂದವ್ರ ನಾವೆಲ್ಲ ಅಧಿಕಾರ ಉಪಯೋಗ ಮಾಡ್ಕೊಂಡಿದ್ದೇವು. ಅದಕ್ಕೆ ದಯವಿಟ್ಟು ಈಗ ಆದ್ರೂ ಇನ್ನೂ ವಯಸ್ಸಾಗಿಲ್ಲ ಅವ್ರಿಗೆ. ಮತ್ತೆ ಎರಡು ಅಭಿಮಾನ ಅವ್ರ ಸಲುವಾಗಿ. ಒಂದು ಕೇಲಿ ಸಂಸ್ಥೆಯ ಮಾಜಿ ವಿದ್ಯಾರ್ಥಿ, ಹೌದಲ್ರಿ? ಅಷ್ಟೇ ಅಲ್ಲ, ಶಿಕ್ಷಕರಾಗಿಯೂ ಕೆಲಸ ಮಾಡಿದ್ದಾರೆ ಲಾ ಕಾಲೇಜ್ದಾಗ. ಅದಕ್ಕೆ ಈಗೆಲ್ಲ ಅಷ್ಟು ಶಿಸ್ತದಿಂದ ಬೆಳೆದ. ಅದಕ್ಕೆ ಒಂದ್ ಸ್ವಲ್ಪ ಅವಂಗ ಆಶೀರ್ವಾದ ಆಗ್ಬೇಕು, ಯಾರು ಬೇಕಾದವ್ರು ಆದ್ರು. ಪಾಪ ಅವರೆಲ್ಲ ದುಡಿದು ನಾವು ನೋಡಿದೇವಿ. ನಾವ್ ಯಾವಾಗ ಪಾರ್ಟಿಗೆ ಬಂದೆವು, ಇವರು ಸುರೇಶ್ ಅಂಗಡಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ದೊಳಗ ಇನ್ನೂ ಇವ್ರ ಅಧಿಕಾರ ಏನೂ ಇಲ್ಲ ಇತ್ತು. ಯಾವ್ದಾರ ಒಂದು ಆಯ್ತಾನ ಸ್ಟ್ರೈಕ್ ಒಂದು 6 ಮಂದಿ ಇರೋರ, ಅದ್ರಾಗ ಜಿರ್ಲಿ ಅವರು ಮತ್ತು ಸುರೇಶ್ ಅಂಗಡಿ ಅವರು ಜೆಂಡಾ ಹಿಡೋದು. ಯಾವ್ದಕ್ಕೂ ಇರಲಿ, ಜೆಂಡಾ ಹಿಡ್ದವ್ರು ಒಂದು 6 ಮಂದಿ ಇವ್ರು ಕಾಣವ್ರು. ಅಷ್ಟು ಹೋರಾಟ ಮಾಡಿದೆ ಈ ಪಕ್ಷದ ಸಲುವಾಗಿ. ಯಾಕೋ ಪಕ್ಷದವ್ರನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಾರ ಕಾಣ್ತದ. ಅದಕ್ಕೆ ನೋಡ್ರಿ ಜಿರ್ಲಿ ಅವ್ರು ಇವತ್ತು ಇಲ್ಲಾದ್ರೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ನಿಮ್ಮ ಅವ್ರ ಪಕ್ಷದಾಗ ಹೋದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಅಧಿಕಾರ. ಯಾಕೆ ಅದಕ್ಕೆ ದಯವಿಟ್ಟು ಸ್ವಲ್ಪ ಕಾಗವಾಡಿ ಅವ್ರಿಗೆ ಕೇಳ್ತಾ ಇದ್ದೀನಿ, ಅನ್ಯಾಯ ಆಗಿದೆ, ಅವ್ರಿಗೆ ಸರಿಪಡಿಸ್ಬೇಕಂತ ಕೇಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು 2 ಮಾತು ಮಾತಾಡ್ಲಿಕ್ಕೆ ಮಾಡಿದ ನನ್ನ ಆತ್ಮೀಯ ಗೆಳೆಯರು, ಬಹಳ ಶಿಸ್ತಿನ ಗೆಳೆಯ ಜಿರ್ಲಿ ಅಂತ. ನನ್ನ ಜೊತೆಗೆ ವೀರಶೈವ ಮಹಾಸಭಾದಲ್ಲಿನೂ ಕೆಲಸ ಮಾಡ್ತಾ ಇದ್ದಾರೆ. ಬಸವೇಶ್ವರ ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ, ಅದಕ್ಕೂ ಅವರು ಮೂಲ ಕಾರಣ ಆಗಿದ್ದಾರೆ. ಅದಕ್ಕೆ ಮಹಿಳಾ ಹಾಸ್ಟೆಲ್ ಮಾಡಿದೆವು, ಬಡ ವಿದ್ಯಾರ್ಥಿನಿಯರ ಹಾಸ್ಟೆಲ್, ಅದರಲ್ಲಿನೂ ಅವ್ರು ನನ್ನ ಜೊತೆಗೆ ಕೆಲಸ ಮಾಡಿದ್ದು. ಅದಕ್ಕೆ ಶಿಸ್ತಿನ ಮನುಷ್ಯ ಅಂತ ಹೇಳಿದ್ದು ನನ್ಗೆ ಬಹಳ ಆನಂದ ಆಗ್ಯದ. ಅಂತ ಬ್ಯಾಂಕಿಗೂ ಅವ್ರ ಕೈಯಲ್ಲಿದೆ ಅಂದ್ರೆ ನಕ್ಕಿ ಬ್ಯಾಂಕ್ ಬೆಳೀತದ, ಇನ್ನೂ ಹೆಚ್ಚು ಬೆಳೀಲಿ. ಅವರ ಮುಖಂಡತ್ವದಲ್ಲಿ ಬ್ಯಾಂಕ್ ಬೆಳೆದು ಜನರಿಗೆ ಸಹಕಾರ ಜನರಿಗೆ ಅವರಿಗೆ ಯಾವಾಗಲೂ ಸಹಾಯ ಮಾಡಲಿ ಅಂತ ಹೇಳಿ ನನ್ನನ್ನು ಕರೆದು ನಾನು
ಎರಡು ಮಾತು ಮಾತಾಡೋದಕ್ಕೆ ಮಾಡಿದ ಅವರಿಗೆ ಒಂದನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಸಂಸ್ಥೆಯ ಮಾನ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಹೆಸರಾಂತ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬರಿಗೆ ಧನ್ಯವಾದಗಳು.